ನನಗೆ ಎಲ್ಲರೂ ಗೆಲ್ಲೋದನ್ನು ಹೇಳಿಕೊಟ್ರು ವಿನಃ ಸೋತ್ರೆ ಏನು ಮಾಡಬೇಕು ಅಂತ ಹೇಳಿಕೊಡ್ಲಿಲ್ಲ. ಕ್ಲಾಸಲ್ಲಿ ಕಲ್ತದ್ದು ನನ್ನ ಬದುಕಿಗೆ, ನನ್ನ ಮನೆಗೆ, ನನ್ನ ನೆರೆಕೆರೆಗೆ, ನನ್ನ ಊರಿಗೆ ಉಪಯೋಗ ಆಗ್ತಾ ಇದೆಯಾ? ಓನ್ಲಿ ವೆನ್ ಯು ಕ್ಯಾನ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಬಿಲೀವ್ ಇನ್ ಗಾಡ್. ನಿಮ್ಮಲ್ಲಿ ನೀವು ನಂಬಿಕೆ ಇಡದೆ ನೀವು ದೇವರನ್ನು ಕೂಡ ನಂಬುದಿಲ್ಲ. ಒನ್ಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ದ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್ ಅಂತ. ನಮಗೆ ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಒಂದಷ್ಟು ಸಬ್ಜೆಕ್ಟ್ಸ್ ಕಲಿಯೋದು ಮಾತ್ರ ಶಿಕ್ಷಣ ಅಂತ ಅಂದುಕೊಂಡು ಡಿಗ್ರಿ ಮುಗಿಸ್ಕೊಂಡೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡೆ ಅಂತ ವಿದ್ಯಾರ್ಥಿಗಳು ಅಂದುಕೊಂಡು ವಾಸ್ತವ ಬದುಕಿಗೆ ಬಂದ ತಕ್ಷಣ ವಾಸ್ತವ ಮುಖಕ್ಕೆ ರಾಚುತ್ತೆ. ನನಗೊಂದು ಕೆಲಸ ಗಿಟ್ಸ್ಕೊಳ್ಳಿಕ್ಕಾಗೋದಿಲ್ಲ, ನನಗೆ ಕಷ್ಟಗಳು ಬಂದರೆ ಎದುರಿಸ್ಲಿಕ್ಕೆ ಗೊತ್ತಿಲ್ಲ, ನನಗೆ ಎಲ್ಲರೂ ಗೆಲ್ಲೋದನ್ನು ಹೇಳಿಕೊಟ್ರು ವಿನಃ ಸೋತ್ರೆ ಏನು ಮಾಡಬೇಕು ಅಂತ ಹೇಳಿಕೊಡ್ಲಿಲ್ಲ. ಚೆನ್ನಾಗಿ ಓದಿ ಒಳ್ಳೆ ಅಂಕಗಳು ತಗೊಳ್ಬೇಕು ಅಂತ ಹೇಳಿದರು, ಒಳ್ಳೆ ಅಂಕಗಳು ಬರೆದಿದ್ರೆ ಏನು ಮಾಡಬೇಕು ಅಂತ ಹೇಳಲಿಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳು ಮುಗಿಸಿ ಹೊರಗೆ ಬರ್ತಾ ಇದ್ದೇವೆ, ಇಷ್ಟೊಂದು ನಿರುದ್ಯೋಗ ಕಾಡ್ತಾ ಇದೆ ಹೊರಗೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ. ವಿದ್ಯಾರ್ಥಿಗಳಂದರೆ ಹದಿಹರೆಯದವರಲ್ಲಿ ನಾವು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೇವೆ ಆತ್ಮಹತ್ಯೆಗಳು, ಕೊಲೆಗಳು, ಡೊಂಬಿಗಳು, ಗಲಾಟೆಗಳು ಅಥವಾ ಇಸಮ್ಗಳು, ಈ ಥರದಲ್ಲೆಲ್ಲ ಯುವಜನರು ಹೋಗಿ ಸೇರ್ಕೊಳ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಮಗೆ ಟೆಕ್ನಿಕಲ್ ರಿಪೋರ್ಟ್ ಸಿಗ್ತಾ ಇದೆ, ಟುಡೇಸ್ ಯೂತ್ ಆರ್ ನಾಟ್ ಸ್ಕಿಲ್ಡ್ ಎನಫ್ ಟು ಎಂಪ್ಲಾಯ್ ಅಂತ. ಈ ಕಂಪ್ನಿಗಳವರು ನಾವು ಕೆಲಸ ಕೊಡೋಕೆ ರೆಡಿ ಇದ್ವಿ, ಸುಮಾರು ಕೆಲಸಗಳು ಖಾಲಿ ಬಿದ್ದಿದೆ, ದೇ ಆರ್ ನಾಟ್ ಸ್ಕಿಲ್ಡ್ ಎನಫ್ ಅಂತ ಕಂಪ್ನಿಗಳು ಹೇಳ್ತಾ ಇದೆ. ಸೊ ಇದ್ರ ಮಧ್ಯದಲ್ಲಿ ಎಲ್ಲೋ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಗೆ ಏನೋ ಇನ್ನೊಂದು ಆಯಾಮ ಬೇಕಿದೆ. ಅವರು ಸಮಾಜ ಕಲೀಲಿ, ವಿಜ್ಞಾನ ಕಲೀಲಿ, ಗಣಿತ ಕಲೀಲಿ, ಕಾಮರ್ಸ್ ಕಲೀಲಿ, ಇನ್ನೊಂದು ಆಯಾಮ ಏನೋ ಮಿಸ್ ಆಗ್ತಾ ಇದೆ. ಆ ಬದುಕಿನ ಆಯಾಮ ಕ್ಲಾಸ್ ರೂಮ್ ಟು ಕಮ್ಯುನಿಟಿ. ಕ್ಲಾಸಲ್ಲಿ ಕಲ್ತದ್ದು ನನ್ನ ಬದುಕಿಗೆ, ನನ್ನ ಮನೆಗೆ, ನನ್ನ ನೆರೆಕೆರೆಗೆ, ನನ್ನ ಊರಿಗೆ ಉಪಯೋಗ ಆಗ್ತಾ ಇದೆಯಾ? ನಾನು ಇವತ್ತು ಕ್ಲಾಸಲ್ಲಿ ಕಲ್ತಿದ್ದು ನನ್ನ ಮನೆಯಲ್ಲಿ ಅಮ್ಮನಿಗೆ ಏನಾದ್ರು ಸಹಾಯ ಆಗುತ್ತಾ? ನನ್ನ ವಯಸ್ಸಾದ ಅಜ್ಜನಿಗೆ ಮೆಟ್ಲು ಹತ್ತದೆ ಸುಲಭವಾಗಿ ಬರಲಿಕ್ಕೆ ಏನಾದ್ರು ನಾನು ಕಲ್ತದ ವಿಜ್ಞಾನ ಲಾಭಕ್ಕೆ ಬರ್ಬೋದಾ? ನನ್ನ ಗ್ರಾಮದಲ್ಲಿ ಸುಮಾರು ಜನ ಹಾವುಗಳು ಕಚ್ಚಿ ಸಾಯ್ತಾ ಇದ್ದಾರೆ, ಅದರಲ್ಲಿ ಉತ್ತಮಗೊಳಿಸ್ಲಿಕ್ಕೆ, ಆ ಹಾವು ಕಡಿತವನ್ನು ಶಮನಗೊಳಿಸ್ಲಿಕ್ಕೆ ಅಥವಾ ಸಹಾಯ ಮಾಡಲಿಕ್ಕೆ ಏನಾದ್ರು ಡಿಟೆಕ್ಟರ್ಸು ನನ್ನ ವಿಜ್ಞಾನ ಸಹಾಯ ಆಗ್ಬೋದಾ? ಈ ರೀತಿ ಯೋಚನೆಗೆ ತರುವಂತಹ ಒಂದು ಆಯಾಮ ಶಿಕ್ಷಣಕ್ಕೆ ಬೇಕಾಗಿದೆ. ಇಲ್ಲದಿದ್ದರೆ ಮಳೆ ಬಂತು ಅಂತ ರಜೆ, ಅಥವಾ ಡ್ರಾಟ್ ಆಯಿತು, ಕ್ಷಾಮ ಆಯಿತು ಅಂತ ದುಃಖ. ಇದೇ ರೀತಿ ಅಂದರೆ ಹೊರಗೆ ನಡೀತಾ ಇರೋದಕ್ಕೂ ಒಳಗೆ ಕ್ಲಾಸ್ ರೂಮಲ್ಲಿ ನಡೀತಾ ಇರೋದಕ್ಕೂ ಸಂಬಂಧವೇ ಇಲ್ಲ. ಆ ಥರ ಆಗದೆ ಬದುಕಿಗೆ ಬೇಕಾದ ಶಿಕ್ಷಣ ಅಥವಾ ಕಲಿತ ಶಿಕ್ಷಣವನ್ನು ಬದುಕಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ಬೇಕಾಗಿದೆ. ಈಗ ಆಲ್ರೆಡಿ ಅವರು ಕಲ್ತಿರ್ತಕ್ಕಂತಹ ಉಳಿದ ವಿಷಯಗಳ ಜೊತೆಗೆ ಈ ಹೆಚ್ಚಿನ ಜ್ಞಾನವನ್ನು ಯುವಜನರು ಪಡೆದು ಇನ್ನಷ್ಟು ಸಶಕ್ತರಾಗಿ ಅವರಲ್ಲಿ ಅವರು ನಂಬಿಕೆ ಇಟ್ಟುಕೊಳ್ಳುವ ಹಾಗೆ ಮಾಡೋದು ಉದ್ದೇಶ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ಬಿಲೀವ್ ಇನ್ ಯುವರ್ ಸೆಲ್ಫ್. ಓನ್ಲಿ ವೆನ್ ಯು ಕ್ಯಾನ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಬಿಲೀವ್ ಇನ್ ಗಾಡ್. ನಿಮ್ಮಲ್ಲಿ ನೀವು ನಂಬಿಕೆ ಇಡದೆ ನೀವು ದೇವರನ್ನು ಕೂಡ ನಂಬುದಿಲ್ಲ. ಒನ್ಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ದ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್ ಅಂತ. ಇದು ಅಹಂಕಾರದ ಮಾತಲ್ಲ, ನಿಮ್ಮ ಜ್ಞಾನಕ್ಕೆ ಸಲ್ಲುವ ಗೌರವ ಅದು. ಯಾವ ವ್ಯಕ್ತಿ ನಿಜವಾದ ಜ್ಞಾನವನ್ನು ಪಡೆದಿದ್ದಾನೆ ಅವನಿಗೆ ಜಗತ್ತೇ ಅವನನ್ನು ಸ್ಮರಿಸುತ್ತೆ, ಅವನನ್ನು ಕೊಂಡಾಡುತ್ತೆ, ಅವನಿಗೆ ಗೌರವ ಕೊಡುತ್ತೆ. ಅಂತಹ ಜ್ಞಾನವನ್ನು ನಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕಲಿಸ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಪ್ರತಿ ವರ್ಷದಂತೆ ಈ ವರ್ಷದ ಕಾರ್ಯಕ್ರಮ ಕೂಡ ಸಫಲಗೊಳ್ಳಿ ಅಂತ ನನ್ನ ಹಾರೈಕೆ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಪತ್ತು, ನಮ್ಮ ಯುವಜನರು ನಮ್ಮ ಬದುಕಿನ ಭರವಸೆ ಅನ್ನೋ ವಿಚಾರನ ನೆನಪಿನಲ್ಲಿಟ್ಕೊಂಡು ಇವತ್ತು ಸಶಕ್ತ ವಿದ್ಯಾರ್ಥಿಗಳನ್ನು, ಸಶಕ್ತ ಯುವಕರನ್ನ, ಯುವತಿಯರನ್ನ ತಯಾರಿಸುವಂಥ ಕೆಲಸ ಸಮಾಜ ಮಾಡಲಿ, ಶಿಕ್ಷಣ ಸಂಸ್ಥೆಗಳು ಮಾಡಲಿ. ಆ ಮೂಲಕ ನಮ್ಮ ಭಾರತ ಮತ್ತೊಮ್ಮೆ ನಂಬರ್ 1 ದೇಶವಾಗಿ ಪರಿಣಮಿಸಲಿ ಅಂತ ಆಶಾಭಾವನೆಯನ್ನು ನಾನು ಇಟ್ಕೊಳ್ತಾ ಇದ್ದೇನೆ.